ಮಂಡ್ಯದಿಂದ ಈಗ ಬೆಂಗಳೂರಿಗೆ ಹೋಗ್ತಿದ್ದೀನಿ. ಗಾಯ್ಸ್ ಟ್ರೈನ್ ಬಂತು ಗಾಯ್ಸ್ ಟ್ರೈನ್. ಅವಣ್ಣ ಕ್ಯಾಮ್ರಾ ಮುಂದೆ ಬರಕ್ಕೆ ಸ್ವಲ್ಪ ಭಯ ಪಡ್ತಿದ್ರು. ಬೇಡ ಬೇಡ ಗಾಯ್ಸ್ ಮನೆ ಹತ್ರ ಹೋಗ್ತಾ ಇದೀನಿ ಗಾಯ್ಸ್ ನಡ್ಕೊಂಡು. ಗಾಯ್ಸ್ ನಂಗೋಸ್ಕರ ನೋಡಿ ಗಾಯ್ಸ್ ಯಾರು ಕಾಯ್ತಿದ್ದಾರೆ ಗಾಯ್ಸ್. ನಿಮ್ಗೆ ಹೇಳಿದ್ನಲ್ಲ ನಾನು ಲಿಫ್ಟ್ ಕೆಲಸ ಮಾಡೋದು, ಎಲಿವೇಟರ್ ಕೆಲಸ ಮಾಡೋದು ಅಂತ. ಸ್ವಲ್ಪ ಪ್ರಾಬ್ಲಮ್ ಇದೆ. ನಾನು ವಾಟ್ಸ್ ಅಪ್ ಫ್ಯಾಮ್, ಹಾಯ್, ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಗೈಸ್ ಇವತ್ತು ನಾನು ಮಂಡ್ಯದಿಂದ ಮನೆಗೆ ಬಂದೆ. ಸೊ ಮಂಡ್ಯದಲ್ಲಿ ಇಂಟ್ರೋ ಕೊಡೋಕ್ಕಾಗಲಿಲ್ಲ, ಅಲ್ಲಿ ತುಂಬ ನಾಯ್ಸಸ್ ಇತ್ತು ಅಂದ್ಬಿಟ್ಟು ನಾನು ಇಂಟ್ರೋ ಕೊಟ್ಟಿಲ್ಲ. ಸೊ ಫಸ್ಟು ನಾನು ಮಂಡ್ಯದಿಂದ ನನ್ನ ಮನೆಗೆ ಬಂದಲ್ವಾ, ಆ ವಿಡಿಯೋ ಬರುತ್ತೆ. ಅದಾದ್ಮೇಲೆ ಈ ವ್ಲಾಗ್ ಕಂಟಿನ್ಯೂ ಆಗುತ್ತೆ ಗೈಸ್. ಸಿ ಯು ಗಾಯ್ಸ್, ಸಿ ಯು. ಮಂಡ್ಯದಿಂದ ಈಗ ಬೆಂಗಳೂರಿಗೆ ಹೋಗ್ತಿದ್ದೀನಿ. ಬೆಂಗಳೂರಿಗೆ ಹೋಗಿ ಮಧ್ಯಾಹ್ನ ಅಲ್ಲಿ ಕೆಲಸ ಇದೆ, ಅಲ್ಲಿಗೆ ಹೋಗ್ಬೇಕು. ಸೊ ನಾವು ಒಂದ್ ವಾರ ಅಂತ ಹೇಳಿದ್ವಲ್ಲ, ಒಂದ್ ವಾರ ಇದ್ದಾಗ 3 ದಿನ ತಿರ್ಗಾ ಮತ್ತೆ ನಾಳಿದ್ ಬರ್ಬೇಕು. ಸೊ ಈಗ ಎಲ್ಲ ಟಿಕೆಟ್ ಎಲ್ಲ ಈಸ್ಕೊಂಡಿದೀನಿ ಗೈಸ್. ಸೊ ಈಗ ಹೊರಡ್ಬೇಕು. ಟ್ರೈನ್ 7 ಗಂಟೆಗಿದೆ. ಟ್ರೈನ್ ಬಂದಿದ ತಕ್ಷಣ ಸಿಗೋಣ ಗೈಸ್. ಗಾಯ್ಸ್ ಟ್ರೈನ್ ಬಂತು ಗಾಯ್ಸ್, ಟ್ರೈನ್ ಹೋಗದೆ ಗೈಸ್ ಈಗ. ಗಾಯ್ಸ್ ಸೊ ಬಂದೆ ಗಾಯ್ಸ್, ರೈಲ್ವೆ ಸ್ಟೇಷನ್ ಬಂದೆ. ರೈಲ್ವೆ ಸ್ಟೇಷನ್ ಇಂದ ಇವಾಗ ಮನೆಗೆ ಹೋಗ್ಬೇಕು. ಸೊ ಬಸ್ ಸ್ಟಾಪ್ ತ ಹೋಗ್ಬೇಕು. ಫಸ್ಟ್ ಬಸ್ ಸ್ಟಾಪ್ ತ ಹೋಗಿ ಸೀದಾ ಮನೆಗೆ ಹೋಗಿ ಮನೇಲಿ ಬ್ಯಾಗ್ ಇಕ್ಕಿ, ಬ್ಯಾಗಲ್ಲಿ ಬಟ್ಟೆ ತಗೊಬಂದಿದ್ನಲ್ಲ ಅದನ್ನೆಲ್ಲ ಬೆಳಿಗ್ಗೆ ಇಟ್ಟು ತಿರ್ಗಾ ಅಲ್ಲಿಂದ ಕೆಲ್ಸಕ್ಕೆ ಹೋಗ್ಬೇಕು 12 ಗಂಟೆಗೆ. ಸೊ ಅಲ್ಲಿ ಹೋಗಾದ್ಮೇಲೆ ಇವತ್ತು ಸಂಜೆ ಗಂಟೆ ಇರುತ್ತೆ ಅಂತ ಹೇಳೋದು, ಯಾಕಂದ್ರೆ ಅವರು ಬರೋದು ಲೇಟ್ ಆಗುತ್ತೆ. ಅದಕ್ಕೆ ಇವಾಗ ಹೋಗಿ ಟೀ ಕುಡಿಯೋಣ ಗಾಯ್ಸ್. ಟೀ ಕುಡಿಯೋಣ ಗಾಯ್ಸ್. ಟೀ ಕುಡಿಯೋಣ ಗಾಯ್ಸ್. ಟೀ ಕುಡಿಯೋಣ ಅನಿಸ್ತೆ ಗಾಯ್ಸ್. ಟೀ ಕುಡಿತಿದ್ದೀನಿ ಗಾಯ್ಸ್. ಟೀ ಕುಡಿದು ಹೋಗೋಣ ಗಾಯ್ಸ್. ಬನ್ನಿ ಗಾಯ್ಸ್, ಟೀ ಕುಡ್ದಾಯ್ತು. ಹೋಗ್ತಾ ಇದೀನಿ ಬಸ್ ಸ್ಟಾಪ್ ತ ಹೋಗ್ಬಿಟ್ಟು ಬಸ್ ಹತ್ಬಿಟ್ಟು ಸೀದಾ ಮನೆಗೆ ಹೋಗೋಣ ಗಾಯ್ಸ್. ಬ್ಯಾಗ್ ತುಂಬಾ ಭಾರ ಇದೆ ಗಾಯ್ಸ್. ಫಸ್ಟ್ ಹೋಗಿ ಬ್ಯಾಗ್ ಇಟ್ಬಿಟ್ಟು ಸ್ವಲ್ಪ ಫ್ರೆಶ್ ಮಾಡ್ಬಿಟ್ಟು ಆಮೇಲೆ ತಿರ್ಗಾ ರೆಡಿ ಆಗಿ ತಿರ್ಗಾ ಕೆಲ್ಸಕ್ಕೆ ಹೋಗ್ಬೇಕು ಗೈಸ್. ಬನ್ನಿ ಹೋಗೋಣ. ಮತ್ತೆ ಇನ್ನೊಂದೇನ್ ಗೊತ್ತಾ ಗೈಸ್, ಅದೇ ನಾನ್ ಕೆಲ್ಸಕ್ಕೆ ಹೋಗಿದ್ನಲ್ಲ, ಅವಣ್ಣ ಕ್ಯಾಮ್ರಾ ಮುಂದೆ ಬರಕ್ಕೆ ಸ್ವಲ್ಪ ಭಯ ಪಡ್ತಿದ್ರು. ಬೇಡ 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 ಅಂತಿದ್ರು. ಸೊ ಅದಕ್ಕೇನೆ ನಾನು ಅವ್ರದ್ದು ಯಾವ್ದು ವಿಡಿಯೋ ತಗೊಂಡಿಲ್ಲ. ಯಾಕಂದ್ರೆ ಸ್ವಲ್ಪ ಅವ್ರಿಗೂ ಭಯ ಇರತ್ತಲ್ವಾ, ಕ್ಯಾಮ್ರಾ ಪೋಸ್ಟ್ ಬೇರೆ ಮಾಡ್ತೀನಿ ಅಂತ ಹೇಳಿದ್ನಲ್ಲ ಯೂಟ್ಯೂಬ್ ಅಲ್ಲಿ, ಅದಕ್ಕೆ ಭಯ ಆಯ್ತು. ಸೊ ಅವ್ರು ಬಂದಿಲ್ಲ, ಅದಕ್ಕೇನೆ ನಾನೇ ಮಾಡ್ಕೊ ಬಂದೆ ಗೈಸ್. ಫಸ್ಟ್ ಲಾಗ್ ಅಂದ್ಮೇಲೆ ರಚನೆ ಮಾಡ್ಬೇಕಲ್ವಾ, ಸ್ವಲ್ಪ ನಾಯ್ಸ್ ಇದೆ ಗೈಸ್. ಪಕ್ಕ ಆದಷ್ಟು ನಾಯ್ಸ್ ಕ್ಲಿಯರ್ ಮಾಡ್ತೀನಿ. ಯಾಕಂದ್ರೆ ನಂದು ಮೈಕ್ ತಗೊಂಡಿದ್ದೆ ಗೈಸ್. ಮೈಕ್ ಏನಾಗೋಯ್ತು ಅಂದ್ರೆ ಅದು ಕ್ಲಿಯರ್ ಆಗಿ ಬರ್ತಿಲ್ಲ, ಚೆನ್ನಾಗಿಲ್ಲ ಅದು. ಅದಕ್ಕೇನೆ ಇವಾಗ ಮೈಕ್ ತಗೋಬೇಕು. ಸ್ವಲ್ಪ ಬಜೆಟ್ ಪ್ರಾಬ್ಲಮ್ ಗೈಸ್. ಪಕ್ಕ ಈ ವಾರ ಇಲ್ಲ ನೆಕ್ಸ್ಟ್ ವಾರದಲ್ಲಿ ಮೈಕ್ ತಗೊಂಡು ನೋಡೋಣ ಗೈಸ್ ಆಗುತ್ತಾ ಏನು ಅಂತ. ಒಳ್ಳೆ ಮೈಕ್ ತಗೋಬೇಕು ಗೈಸ್. ನೋಡೋಣ ಗೈಸ್, ಮೈಕ್ ಆದಷ್ಟು ಬೇಗ ತಗೋಣ. ನನಗೆ ಬಸ್ ಹತ್ತವ ಬಂದಿದ್ದೀನಿ. ಹೋಗ್ಬಿಟ್ಟು ಬಸ್ ಹತ್ಬಿಟ್ಟು ಮನೆಗೆ ಹೋಗೋದಷ್ಟೇ ಗಾಯ್ಸ್. ಬಂದಿದ್ದೀನಿ ಗಾಯ್ಸ್, ಬಸ್ ಹತ್ತಿದ್ದೀನಿ, ಟಿಕೆಟ್ ಇಸ್ಕೊಂಡಿದ್ದೀನಿ, ಹೋಗೋಣ ಗಾಯ್ಸ್. ಗಾಯ್ಸ್ ಸೊ ಫೈನಲಿ ಬಸ್ ಸ್ಟಾಪ್ ಇಂದ ಇಟ್ಬಿಟ್ಟು ಈಗ ಮನೆಗೆ ಹೋಗ್ತಾ ಇದ್ದೀನಿ. ಬನ್ನಿ ಮನೆಗೆ ಹೋಗೋಣ ಗಾಯ್ಸ್. ಗಾಯ್ಸ್ ಮನೆ ಹತ್ರ ಹೋಗ್ತಾ ಇದೀನಿ ಗಾಯ್ಸ್ ನಡ್ಕೊಂಡು. ಐ ಡೋಂಟ್ ನೋ ಮನೆಯವ್ರು ಹಿಂಗೆ ರಿಯಾಕ್ಟ್ ಮಾಡ್ತಾರೆ ಅಂತ. 3 ದಿವಸ ಆಯ್ತು ಗೈಸ್ ಬಂದಿದ್ದಾನೆ. ಗಾಯ್ಸ್ ಮನೆ ತರ ಬಂದೆ, ಮಾಡ್ತಾ ಇದೀನಿ. ಫಸ್ಟ್ ಯಾರು ಬರ್ತದೆ ನೋಡೋಣ ಗಾಯ್ಸ್. ಗಾಯ್ಸ್ ನಂಗೋಸ್ಕರ ನೋಡಿ ಗಾಯ್ಸ್ ಯಾರು ಕಾಯ್ತಿದ್ದಾರೆ ಗೊತ್ತಾ ಗಾಯ್ಸ್? ನಮ್ ಟೋನಿ ಗಾಯ್ಸ್. ನಮಗೋಸ್ಕರ ನಮ್ ಟೋನಿ ಕಾಯ್ತಿದ್ದಾನೆ ನೋಡಿ ಗಾಯ್ಸ್. ಓಕೆ ಗಾಯ್ಸ್, ನಮ್ಮ ಅಜ್ಜಿ ನೋಡಿ ಗಾಯ್ಸ್, ಬೆಳಗ್ಗೆ ಇನ್ನು ಮಕ್ಕ ತೊಳೆದಿಲ್ಲ ಏನಿಲ್ಲ. ಟೈಮ್ 10 ಗಂಟೆ ಆಯ್ತು. ನಾವು ಬಾಯಿ ಮುಚ್ಕೊಂಡಿದೀವಿ, ನಮ್ನ ಕೆಣಿಗ್ಬೇಡಿ ಗಾಯ್ಸ್. ಇದಕ್ಕೆ ಅನ್ನೋದಲ್ವಾ ನಾಯಿ ನಿಯತ್ತು ಅಂತ. ನೋಡಿ ಗಾಯ್ಸ್ ಆಗ್ಲಿಂದ ಬಿಡ್ತಾನೆ ಇಲ್ಲ ಗಾಯ್ಸ್. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನೆಕ್ತಾ ಬಿದ್ದಿದ್ದಾನೆ ಗಾಯ್ಸ್ ಆಗ್ಲಿಂದ. 3 ದಿವಸ ಕಾಣಿಸ್ಕೊಂಡಿಲ್ಲ ಅನ್ಬಿಟ್ಟು ನೋಡಿ ಹಂಗ ಆಡ್ತಿದ್ದಾನೆ. ಟೋನಿ ಬಾಯ್, ಟೋನಿ ಬಾ. ನೋಡಿ ಗಾಯ್ಸ್ ನಮ್ ಟೋನಿ ಹಾಯ್ ಮಾಡೋ. ಹೋಗ ಮುಖ ಟೀಕ ಮುಚ್ಕೊಂಡು. ಟೋನಿ ಹಾಯ್. ಗಾಯ್ಸ್ ಬಸ್ ಹತ್ತಿದ್ದೀನಿ, ಹೋಗ್ತಾ ಇದ್ದೀನಿ, ಟಿಕೆಟ್ ಇಸ್ಕೊಂಡಿದ್ದೀನಿ. ಲೆಟ್ಸ್ ಗೋ ಗೈಸ್, ಹೋಗೋಣ. ಫೈನಲಿ ಗಾಯ್ಸ್
ಐ ರೀಚ್ ಇಟ್ ಮೈ ವರ್ಕ್. ಬನ್ನಿ ಗೈಸ್, ಕೆಲಸ ಮುಗಿಸ ಏನಾದ್ರು ನೋಡೋಣ. ಲೆಟ್ಸ್ ಗೋ. ನಿಮ್ಗೆ ಹೇಳದ್ನಲ್ಲ, ನಾನು ಲಿಫ್ಟ್ ಕೆಲಸ ಮಾಡೋದು, ಎಲಿವೇಟರ್ ಕೆಲಸ ಮಾಡೋದು ಅಂತ. ಸೊ ಗೈಸ್, ನಾನು ಅದಲ್ಲಿ ಬರೀ ಆ ಕಡೆ ಈ ಕಡೆ ಲಿಫ್ಟ್ ಮೇಲೆ ಹೋಗುತ್ತೆ ಗೊತ್ತಾ, ಅದ್ರ ಹ್ಯಾಂಗಲ್ ಮಾತ್ರ ತೋರ್ಸಕ್ಕಾಗೋದು. ಫುಲ್ ಸೇಫ್ಟಿಯಿಂದಾನೇ ನಾವು ಮಾಡೋದಿದ್ದೀನ. ಸೊ ಗೈಸ್, ಇದೇ ಹ್ಯಾಂಗಲ್, ಇದು ನೋಡಿ ಹ್ಯಾಂಗಲ್. ಇದನ್ನ ಕೈಗೆಲ್ಲ ಗ್ಲೋಸ್ ಹಾಕೊಂಡು ಸೇಫ್ಟಿ ಆಗಿ ಎತ್ತಿ ಇಳಿಸೋದು. ಅಂದ್ರೆ ಲಿಫ್ಟ್ ಅಪ್ ಡೌನ್ ಆಗುತ್ತೆ ಗೊತ್ತಾ ಗೈಸ್. ಸೊ ಅದಕ್ಕೆ ಅದು ಸೈಡ್ ಅಲ್ಲಿ ನಾಲ್ಕು ಕಡೆನೂ ಈ ಕಡೆ ಒಂದು, ಈ ಕಡೆ ಒಂದು, ಈ ಕಡೆ ಒಂದು, ಅಂದ್ರೆ ಈ ಕಡೆ ಒಂದು, ಈ ಕಡೆ ಒಂದು, ಈ ಕಡೆ ಒಂದು, ಈ ಕಡೆ ಒಂದು, 4 ಸೈಡ್. ಹಿಂದೆಗಡೆ ಇದ್ದೆ ಲಿಫ್ಟ್ ಮೇಲೆ ಹೋಗೋದು, ಕೆಳಗ್ ಬರೋದು, ಆತರ ರೆಡಿ ಮಾಡಿದ್ವಿ. ಅಂದ್ರೆ ಎಲ್ಲ ಫುಲ್ ಎಲ್ಲ ಖಾಲಿ ಎಂಟಿ ಇರುತ್ತೆ ಗೈಸ್, ಏನಿರಲ್ಲ. ನಾವು ಐಟಮ್ಗಳಿರುತ್ತೆ ಅದನ್ನೆಲ್ಲ ಫಿಕ್ಸ್ ಮಾಡಿ ಇದ್ ಮಾಡಿ, ಸೇಫ್ಟಿ ಎಲ್ಲ ಇದ್ದೇ ಇರುತ್ತೆ ನಮ್ಗೆ. ಮಾಡಿ ಫಿಟ್ ಮಾಡಿ ಲಿಫ್ಟ್ ರೆಡಿ ಮಾಡೋದು. ಅದೇ ನೀವು ಮೇಲ್ಗಡೆ ಹೋಗಕ್ಕೆ ಲಿಫ್ಟ್ ಯೂಸ್ ಮಾಡ್ತಿರಲ್ವಾ, ಅದೇ ಲಿಫ್ಟ್ ಗೈಸ್ ನಾವು ರೆಡಿ ಮಾಡೋದು. ನಾನು ಅದೇ ಕೆಲಸ ಮಾಡೋದು. ಸೊ ನನ್ಗೆ ಬೇರೆ ಕೆಲಸ ಸಿಗ್ಬೋದು ಗೈಸ್, ಬಟ್ ಆದ್ರೆ ನಮ್ ಕೈಯಲ್ಲಿ ಅಂತ ನಮ್ಗೊಂದ್ ಕೆಲಸ ಇರ್ಬೇಕು. ನಮ್ಗೆ ಗೊತ್ತಿರೋ ಕೆಲಸ ಕಲ್ತ್ಕೊಂಡಿರ್ಬೇಕು ಯಾರನ್ನ ಒಂದ್ ಕೆಲಸ ಅಂತ ಆಗ್ತಿದೀನಿ ಗೈಸ್. ಸ್ವಲ್ಪ ಪ್ರಾಬ್ಲಮ್ ಇದೆ. ನಾನು ಓದಿರೋದೇ, ನಾನ್ ನಿಮ್ಗೆ ನೀನ್ ಹೇಳ್ದಂಗೆ ನಾವು ಓದಿರೋದೇ ಕಮ್ಮಿ. ಸೊ ಅದಕ್ಕೋಸ್ಕರನೇ ಗೈಸ್, ಏನ್ ಕೆಲ್ಸ ಸಿಗುತ್ತೋ ಮಾಡ್ಬೇಕು, ಕೆಲಸ ಮಾಡ್ತಾನೆ ಇರ್ಬೇಕು ಗೈಸ್. ಯಾಕಂದ್ರೆ ಫ್ಯಾಮಿಲಿಲೂ ತುಂಬಾ ಪ್ರಾಬ್ಲಮ್ಗಳಿರುತ್ತೆ. ಅದಕ್ಕೋಸ್ಕರ ನಾನು ಮಾಡ್ತಿರೋದು. ಸೊ ಓಕೆ ಗೈಸ್, ಕೆಲಸ ಮುಗೀತು. 1 hour ಅಷ್ಟೇ ಕೆಲಸ ಇದ್ದಿದ್ದು. ಸೊ ಇವಾಗ ಹೋಗ್ತಿದೀನಿ ಮನೆಗೆ ಹೋಗಿ ಫಸ್ಟ್ ಊಟ ಮಾಡ್ಬೇಕು ಗೈಸ್. ಬೆಳಗ್ಗೆಯಿಂದ ನಾಷ್ಟ ಏನು ಮಾಡಿರ್ಲಿಲ್ಲ. ಮನೆಗೆ ಹೋಗಿ ಊಟ ಮಾಡಿದ್ದೆ, ರೆಸ್ಟ್ ಮಾಡೋಣ ಗೈಸ್. ಲೆಟ್ಸ್ ಗೋ ಗೈಸ್, ಲೆಟ್ಸ್ ಗೋ. ಓಕೆ ಗೈಸ್, ಸೊ ನಾನು ಇವಾಗ ಮನೆಗೆ ಬಂದೆ. ಬರೋ ಟೈಮಲ್ಲಿ ಮಳೆ ಬಂದ್ಬಿಡ್ತು, ಅದಕ್ಕೆ ವಿಡಿಯೋ ಮಾಡಿರ್ಲಿಲ್ಲ. ಅದಕ್ಕೆ ಸೀದಾ ಬಸ್ ಹತ್ಕೊಂಡ್ ಬಂದ್ಬಿಟ್ಟೆ. ಮನೆಗೆ ಬಂದಿದ್ದೀನಿ. ನಾಷ್ಟ ಬೇರೆ ಮಾಡಿಲ್ಲ ಬೆಳಗ್ಗೆಯಿಂದ, ಊಟ ಏನು ಮಾಡಿಲ್ಲ. ಈಗೇನೋ ಮಾಡ್ತಿದ್ದಾರೆ ಅಂತ ತಿನ್ಬಿಟ್ಟು ಸ್ವಲ್ಪ ರೆಸ್ಟ್ ಮಾಡ್ಬೇಕು ಗೈಸ್. ಫುಲ್ಲು ಬೆನ್ನೆಲ್ಲ ನೋಯ್ತಿದೆ, ಟ್ರಾವೆಲ್ ಮಾಡ್ಕೊ ಬಂದಲ್ವಾ, ಅದಕ್ಕೆ ರೆಸ್ಟ್ ಮಾಡಿರ್ಲಿಲ್ಲ. ನಿದ್ದೆ ಬೇರೆ ಕರೆಕ್ಟಾಗಿ ಆಗಿರ್ಲಿಲ್ಲ ನೈಟ್ ಎಲ್ಲ. ಸೊ ಅದಕ್ಕೇನೆ ಊಟ ಮಾಡ್ಬಿಟ್ಟು ಸ್ವಲ್ಪ ಹೊತ್ತು ಮಲಗಿ ಇದೊಳಗೆ ಗೈಸ್. ಸಿಗ್ತೀನಿ ಗೈಸ್ ಮತ್ತೆ. ಊಟ ಚಪಾತಿ ಕೊಟ್ಟಿದ್ದಾರೆ ಗೈಸ್, ಚಪಾತಿ ತಿನ್ಬಿಟ್ಟು ಮಲ್ಕೊಳ್ಳೋದೆ ಗೈಸ್. ದಿ ನೆಕ್ಸ್ಟ್ ಡೇ. ಸೊ ನಾನು ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ನೈಟು ಊಟ ಮಾಡಿ ಮಲ್ಕೊಂಡ್ಬಿಟ್ಟಿದ್ದೆ, ಹಂಗೆ ಎದೊಳಿಲ್ಲ, ಫುಲ್ ಟಯರ್ಡ್ ಆಗಿಬಿಟ್ಟಿತ್ತು ಅಂದ್ಬಿಟ್ಟು ಮಲ್ಕೊಬಿಟ್ಟಿದ್ದೆ. ಅದಕ್ಕೆ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಾನು ಹೇಳ್ದಂಗೆ ನಿಮ್ಮ ಒಂದೇ ಒಂದು ಸಪೋರ್ಟಿಂದ ನಮ್ಮಂಥ ಹೊಸ ಕ್ರಿಯೇಟರ್ಗಳಿಗೆ ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ. ಸೊ ನಿಮಗೆ ಯಾವ ಥರ ಕಂಟೆಂಟ್ ಬೇಕು ಅಂತ ನನಗೆ ಕಮೆಂಟ್ ಮಾಡಿ. ಮತ್ತು ನಾನು ಇನ್ಮೇಲಿಂದ ನನ್ನ ಡೇ ಅಲ್ಲಿ ಆಗಿರೋ ಬೆಸ್ಟ್ ಮೂಮೆಂಟ್ನ ನಾನು ನಿಮ್ಗೆ ಹೇಳ್ಕೋಬೇಕು ಅಂತ ಅನಿಸ್ತೈತೆ. ಅದು ಬೇಕು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ. ಮತ್ತು ನಿಮ್ಮ ಈ ದಿನದ ಬೆಸ್ಟ್ ಮೂಮೆಂಟ್ ಯಾವುದು ಅಂತಲೂ ಕಮೆಂಟ್ ಮಾಡಿ ಗೈಸ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್, ಅಂದರೆ ನಾಳೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಲಾಟ್ಸ್ ಆಫ್ ಲವ್. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬೈ ಗೈಸ್, ಬೈ ಬೈ.